ಇದು ಇಲ್ಲಿವರೆಗೂ ಆಗಿರೋ ಒಂದು ಪ್ರೇಮ ಕಾವ್ಯ ಸೀರಿಯಲ್ ಸ್ಟೋರಿ ನಾನು ಹೇಳ್ತಿದ್ದೀನಿ. ಅಂದರೆ ಒಂದು ವಾರದ್ದು ನಾನು ಲಾಸ್ಟ್ ಎಪಿಸೋಡ್ ಅಪ್ಡೇಟ್ ಮಾಡಿರೋದು. ಮಹಾದೇವ ಮತ್ತು ಕಾವ್ಯ ಪಾರ್ಟಿಗೆ ಹೋಗಿರ್ತಾರೆ. ಅಲ್ಲಿ ಆ ಪೊಲೀಸ್ದು ಅಸಲಿ ಮುಖ ಮಹಾದೇವಂಗೆ ಗೊತ್ತಾಗಿರುತ್ತೆ. ಆದರೆ ಮಹಾದೇವ ಕಾವ್ಯಂಗೆ ಎಷ್ಟೇ ಹೇಳಿದ್ರು ಅವ್ನು ನಂಬಲ್ಲ. ಅದಾದಮೇಲೆ ಕಾವ್ಯ ಮತ್ತು ಮಹಾದೇವ ಇಬ್ಬರು ಜಗಳ ಮಾಡ್ಕೊಂಡು ಪಾರ್ಟಿಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಮೇಲೆ ಕಾವ್ಯ ಮಹಾದೇವನ ಜೊತೆ ನಾನು ಬರಲ್ಲ ಅಂತ ಅವಳೇ ಒಂದು ದಿಕ್ಕಲ್ಲಿ ಹೋಗ್ತಾಳೆ. ಮಹಾದೇವನ್ನ ಯಾರೋ ಹಿಡ್ಕೊಂಡು ಹೊಡಿತಾರೆ. ಅದಾದಮೇಲೆ ಮಹಾದೇವ ಎಷ್ಟೇ ಪ್ರಯತ್ನ ಮಾಡಿದ್ರು ಬಿಡಿಸ್ಕೊಳಕ್ಕಾಗಲ್ಲ. ಈ ಕಡೆ ಕಾವ್ಯ ಒಬ್ಬಳೇ ಬರ್ತಿರ್ತಾಳೆ. ಅಷ್ಟರಲ್ಲಿ ಗರುಡನ ಅಣ್ಣ ಕರ್ಣ ಮತ್ತು ಅವನ ಫ್ರೆಂಡ್ ಇಬ್ಬರು ಕಾವ್ಯ ಒಬ್ಬಳೇ ಬರ್ತಿರೋದನ್ನ ನೋಡಿ ಕಾವ್ಯನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇನ್ನೇನು ಅವಳನ್ನ ಅಟ್ಯಾಕ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಮಹಾದೇವ ಬಂದು ಕಾವ್ಯನ ಕಾಪಾಡ್ತಾನೆ. ಒಂದು ಅಟ್ಯಾಕ್ ಆಗಬೇಕಾದ್ರೆ ಕಾವ್ಯನ ಕೈಗೆಲ್ಲ ಏಟಾಗಿರುತ್ತೆ. ಮಹಾದೇವ ಮತ್ತು ಕಾವ್ಯ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಅವ್ರ ಅಮ್ಮ ಕೇಳ್ತಾರೆ, ಏನಪ್ಪ ಮಹಾದೇವು ಕಾವ್ಯಂಗೆ ಏನಕ್ಕೆ ಏಟಾಗಿದೆ ಅಂತ ಕೇಳಿದಾಗ ಮಹಾದೇವ ಎಲ್ಲಿ ಕಾವ್ಯನ ಬಗ್ಗೆ ಅವರಮ್ಮ ತಪ್ಪು ಅಪಾರ್ಥ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು, ಅಮ್ಮ ಹಿಂಗೆ ಮನೆ ಕೆಲಸ ಮಾಡ್ಬೇಕಾದ್ರೆ ಏಟ್ ಮಾಡ್ಕೊಂಡವಳೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಂಗೆ ಸಂಜಾಯಿಷೆ ಮಾಡಿಬಿಟ್ಟು ಹೋಗ್ತಾರೆ. ಅದು ಒಂದು ಎಪಿಸೋಡೊಂದು ಮುಗಿಯುತ್ತೆ. ನೆಕ್ಸ್ಟ್ ಡೇ ಎಪಿಸೋಡಲ್ಲಿ ಕಾವ್ಯ ಪಂಚಮಿ ಮತ್ತು ಅವರಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆವಾಗ ಅದೇ ಕರ್ಣನ ಫ್ರೆಂಡು ಕಾವ್ಯನ ಅಲ್ಲಿ ನೋಡಿದಾಗ ಕರ್ಣಂಗೆ ಇನ್ಫಾರ್ಮ್ ಮಾಡ್ತಾನೆ. ಇನ್ಫಾರ್ಮ್ ಮಾಡಿದಾಗ ಸರಿ ಆಯಿತು ಅಂದಮೇಲೆ ನೀನು ಕಣ್ಣಿಡು ಅಂತ ಕರ್ಣ ಹೇಳಿದಾಗ ಅವನು ಕಣ್ಣಿಟ್ಟು ಇನ್ನೇನು ಅವಳಿಗೆ ಡ್ಯಾಶ್ ಹೊಡ್ಕೊಂಡು ಹೋಗ್ತಾನೆ. ಡ್ಯಾಶ್ ಹೊಡ್ಕೊಂಡು ಹೋದಾಗ ಅದನ್ನು ಮಹಾದೇವ ನೋಡಿ ಏನೋ ಮಿಸ್ಟೇಕಾಗಿ ಆಗಿದೆ ಅಂತ ಅಂದ್ಕೊಳ್ತಾನೆ. ಅದಾದಮೇಲೆ ಮಹಾದೇವಂಗೆ ಅವ್ನ ಕತ್ತಲ್ಲಿರೋ ಡಾಲರ್ ನೆನಪಿರುತ್ತೆ. ಇದನ್ನು ಮಹಾದೇವ ರಾಮ್ಗೆ ಇನ್ಫಾರ್ಮ್ ಮಾಡಿರ್ತಾನೆ ಆ ಎಪಿಸೋಡಲ್ಲೇ, ಈ ಥರ ಆಯಿತು ರಾಮ್, ಆದರೆ ಅವ್ನ ಕತ್ತಲ್ಲಿರೋ ಡಾಲರ್ ಮಾತ್ರ ನಾನು ಮರ್ತಿಲ್ಲ ಅಂತ ಹೇಳಿ ಇನ್ಫಾರ್ಮ್ ಮಾಡಿರ್ತಾನೆ. ಅವ್ನ ಕತ್ತಲ್ಲಿರೋ ಡಾಲರ್ ನೋಡಿ ಮಹಾದೇವಂಗೆ ಫ್ಲ್ಯಾಶ್ ಆಗುತ್ತೆ, ಓ ಇವನೇ ಅಲ್ವಾ ಅವನು ಅಂತ. ಆವಾಗ ಮಹಾದೇವ ಅವನನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ. ಮಹಾದೇವನ ನೋಡಿ ಅವನು ಫ್ರೆಂಡು ಎದ್ರುಕೊಂಡು ಓಡೋಗ್ತಾನೆ. ಓಡೋದ್ರೂ ಬಿಡಲ್ಲ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಅವನನ್ನ ಹಿಡಿದು ನಿನ್ನ ಜೊತೆ ಅವತ್ತು ಯಾರಿದ್ದಿದ್ದು ಹೇಳು ಅಂತ ಚೆನ್ನಾಗಿ ಹೊಡೆದಾಕ್ತಾನೆ. ಆದರೆ ಅವನು ಹೇಳಲ್ಲ. ಅಷ್ಟರಲ್ಲಿ ಅವನು ಅಲ್ಲೇ ಇದ್ದಿದ್ದು ತ್ರಿಶೂಲ ತಗೊಂಡು, ನೀನು ಹೇಳಲಿಲ್ಲ ಅಂದರೆ ನೀನು ಇಲ್ಲೇ ಕೊಂದು ಸಾಯಿಸ್ಬಿಡ್ತೀನಿ, ಹೇಳು ಅಂತ ಹೇಳೋ ಅಷ್ಟರಲ್ಲಿ ಅವ್ರ ಅಮ್ಮಂಗೆ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಮಹಾದೇವ ದೇವಸ್ಥಾನದ ಮುಂದೆ ಗಲಾಟೆ ಮಾಡ್ತಾವನೆ ಅಂತ. ಇದನ್ನು ಕೇಳಿಸ್ಕೊಂಡಿದ್ದು ಅವರಮ್ಮ ಓಡಿ ಬಂದು ಅವನನ್ನು ಸ್ಟಾಪ್ ಮಾಡ್ತಾನೆ. ಸ್ಟಾಪ್ ಮಾಡಿದಾಗ ಏನಕ್ಕೆ ಇವನಿಗೆ ಹೊಡಿತಿದ್ಯಾ ಅಂತ ಕೇಳಿದಾಗ ಅವ್ನು ಬಾಯೇ ಬಿಡೋಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅವರಮ್ಮ ಅವನನ್ನು ಕಾಪಾಡ್ತಾಳೆ. ಬಿಕಾಸ್ ಅವನು ಅವ್ರ ಅಮ್ಮನ ಕಾಲಿಗೆ ಬಿದ್ದು, ಅಮ್ಮ ಪ್ಲೀಸ್ ಕಾಪಾಡಿ, ನಾನೇನು ತಪ್ಪು ಮಾಡಿಲ್ಲ, ಮಹಾದೇವ ನಂಗೆ ಸುಮ್ಮನೆ ಹೊಡಿತಾವನೆ ಅಂತ ಹೇಳಿ ಅವ್ರ ಅಮ್ಮನ ಮುಂದೆ ಕನ್ಸನ್ನು ತೊಗೊಂಡು ಅವ್ರ ಅಮ್ಮನ ಸಹಾಯದಿಂದ ಅವನು ಅಲ್ಲಿಂದ ಓಡೋಗ್ತಾನೆ. ಈ ಕಡೆ ಕಾವ್ಯನೂ ಅಷ್ಟೇ, ನೀನೊಬ್ಬ ದೊಡ್ಡ ರೌಡಿ ಹಂಗೆ ಅಂತ ದೇವಸ್ಥಾನದಲ್ಲಿ ಚೆನ್ನಾಗಿ ಬೈದ್ಬಿಟ್ಟು ಕಾವ್ಯ ಪಂಚಮಿ ಮತ್ತು ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಕರ್ಕೊಂಡು ಹೋದ್ಮೇಲೆ ಮಹಾದೇವನ ಅಮ್ಮ ಮತ್ತು ಮಹಾದೇವಂದು ಎಲ್ಲರೂ ಇದರಲ್ಲಿ ತೋರಿಸಿರೋ ಥರ ಪ್ರೋಮೋದಲ್ಲಿ ನೋಡಿರ್ತೀರ, ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಆಗುತ್ತೆ. ಮಹಾದೇವ ಅವರಮ್ಮ ಎಷ್ಟೇ ಏನು ಕೊಡದೆ ಎಷ್ಟೇ ಕೇಳಿದ್ರು ಅವ್ನು ಬಾಯ್ ಬಿಡೋಲ್ಲ. ಅದಾದಮೇಲೆ ಮಹಾದೇವ ಅವರಮ್ಮ ಅವನಿಗೆ ಚೆನ್ನಾಗಿ ಬೈದು, ನೀನು ನನ್ನ ಮಗನೇ ಅಲ್ಲ, ನೀನು ಕಾವ್ಯನ ತಪ್ಪನಾದ ಗಂಡನೇ ಅಲ್ಲ, ನನ್ನನ್ನು ಮುಟ್ಬೇಡ, ನಾನು ಸತ್ರು ನೀನು ಬರಬೇಡ, ಪಂಚಮಿನ ನಾನು ನೋಡ್ಕೊಳ್ತೀನಿ, ಹಾಗೆ ಹಿಂಗೆ ಅಂತ ಮಹಾದೇವಂಗೆ ಹರ್ಟ್ ಆಗೋ ಥರ ಬೈದ್ಬಿಡ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಮಹಾದೇವ ಮೇಲ್ಗಡೆ ಟೆರೇಸಲ್ಲಿ ಹೋಗಿ ಅಳ್ತಾ ನಿಂತಿರ್ತಾನೆ. ಆವಾಗ ರಾಮ್ ಅಲ್ಲಿ ಹೋಗಿ, ಅಣ್ಣ ನನಗೆ ಗೊತ್ತಾಯಿತು ನೀನು ಅವನ್ನೇ ಅಲ್ವಾ ಹೊಡೆದಿದ್ದು ಅಂತ ಹೇಳಿದ್ದು ಕೇಳಿ ಮಹಾದೇವ ಫುಲ್ ಶಾಕ್ ಆಗ್ತಾನೆ. ಆಗ ರಾಮ್ ಹೇಳ್ತಾನೆ, ಯಾಕಣ್ಣ ದೊಡ್ಡಮ್ಮ ಅಷ್ಟು ಕೇಳೋರಾಗಲೂ ನೀನು ಹೇಳಲಿಲ್ಲ ಅಂದಾಗ, ಹೆಂಗ್ಲ ಹೇಳಲಿ, ಕಾವ್ಯ ಹಿಂಗೆ ಮಾಡೋಳೆ ಅಂತ ಗೊತ್ತಾದರೆ ಊರಲ್ಲೆಲ್ಲ ಗೊತ್ತಾದಾಗ ಕಾವ್ಯನ ಮರ್ಯಾದೆ ಹೋಯ್ತದೆ, ಅದಕ್ಕೆ ನಾನು ಹೇಳಲಿಲ್ಲ, ಅಮ್ಮನೂ ಕಾವ್ಯನ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡವ್ರೆ, ಅದು ಹಾಳಾಗೋಯ್ತದೆ ಅಂತ ಅಂದ್ಬಿಟ್ಟು ನಾನು ಹೇಳಲಿಲ್ಲ ಅಂತ ಹೇಳಿ ಅಳ್ತಾ ಇರ್ತಾನೆ. ಅದರಲ್ಲಿ ಅವ್ರ ಅಮ್ಮ ಬೈದಾಗ, ನೀನು ನನ್ನ ಮಗನೇ ಅಲ್ಲ ಅಂತ ಹೇಳಿರೋ ಮಾತು ಮಹಾದೇವಂಗೆ ತುಂಬ ಹರ್ಟ್ ಆಗಿರುತ್ತೆ. ಅದಾದಮೇಲೆ ರಾಮ್ ಹೋಗಿ, ದೊಡ್ಡಮ್ಮ ಏನಾಗಿದೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿದಾಗ ಅವನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಥರ ಅವ್ರ ಪಾರ್ಟಿಯಿಂದ ಬರಬೇಕಾದ್ರೆ ಕಾವ್ಯನ ಮೇಲೆ ಯಾರೋ ಅಟ್ಯಾಕ್ ಮಾಡಿ ಅವಳನ್ನ ಸಾಯ್ಸೋಕ್ಕೆ ಹೋಗಿದ್ರಂತೆ, ಅದಕ್ಕೆ ಅಣ್ಣ ಅವ್ರಿಗೆ ಹಂಗೆ ಹೊಡೆದಿದ್ದು, ಅಣ್ಣ ಸುಮ್ಮನೆ ಯಾರ ಮೇಲೂ ಹಂಗೆ ಕೈ ಮಾಡಲ್ಲ ಅಲ್ವಾ ಅಂತ ಹೇಳಿ ಅವ್ರ ಅಮ್ಮ ಕೇಳಿದಾಗ ಕಾವ್ಯ ಹ್ಞೂ ಅಂತ ಹೇಳಿದ್ದು ಕೇಳಿ ಕಲ್ಯಾಣಿ ಫುಲ್ಲು ಅವಳು ಹೊಡ್ಕೊಂಡು, ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ನನ್ನ ಮಗಂಗೆ ನಾನು ಏನೇನೆಲ್ಲ ಅಂದ್ಬಿಟ್ಟೆ ಅಂತ ಎಲ್ಲ ಹೋಗಿ ಮಹಾದೇವನ ಹತ್ರ ಕ್ಷಮೆ ಕೇಳಿ ಕಾವ್ಯನೂ ಸಾರಿ ಕೇಳ್ತಾಳೆ. ಎಲ್ಲ ಸಾರಿ ಕೇಳಿ ಕೊನೆಗೆಲ್ಲರೂ
ಒಂದಾಗ್ತಾರೆ. ಈ ಕಡೆ ಮಹಾದೇವ ಮತ್ತು ಕಾವ್ಯನ ಸ್ಟೋರಿ ಇಷ್ಟೇ ಮುಗೀತು ಅನ್ನೋಷ್ಟರಲ್ಲಿ ಈ ಕಡೆ ಪ್ರೇಮ ಮತ್ತು ರಾಮ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಸ್ನೇಹ ಪ್ರೇಮ ದೇವಸ್ಥಾನಕ್ಕೆ ಬಂದಿರ್ತಾಳೆ. ದೇವಸ್ಥಾನಕ್ಕೆ ಬಂದಿದ್ದಾಗ ಸ್ನೇಹ ಬಂದುಬಿಟ್ಟು ನೀನು ನನ್ನ ರಾಮ್ನ ಬಿಟ್ಕೊಡ್ಲಿಲ್ಲ ಅಂತ ಅಂದರೆ ರಾಮ್ನ ಜೈಲಿಗೆ ಕಳಿಸ್ತೀನಿ, ಅವನನ್ನು ಸಾಯಿಸ್ತೀನಿ, ಅವನು ಅಲ್ಲೇ ಇರೋ ಥರ ಮಾಡ್ತೀನಿ ಅಂತ ಹೇಳಿದಾಗ ಪ್ರೇಮ ಸಿಟ್ಟು ಬಂದು ನೀನೇನು ಅವನಿಗೆ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಇವರು ಕಿತ್ತಾಡ್ತಾ ಇರ್ತಾರೆ. ಅದಾದಮೇಲೆ ಸ್ನೇಹ ಪ್ರೇಮಂಗೆ ಎದುರಿಸ್ಬಿಟ್ಟು ಕಳಿಸ್ತಿರ್ತಾಳೆ. ಅಷ್ಟರಲ್ಲಿ ಪ್ರೇಮ ನಿಮ್ಮಪ್ಪ ನಿನ್ನ ರಾಮ್ ಜೊತೆ ಮದುವೆ ಮಾಡಬೇಕು ಅಂತಿರೋದು ನಿನ್ನ ಪ್ರೀತಿಗೋಸ್ಕರ ಅಂತ ಅಲ್ಲ, ರಾಮಿಂದನೇ ನಿನ್ನ ಹಾಸ್ಪಿಟಲ್ ನಡೀತಿರೋದು, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಬಿಸ್ನೆಸ್ಗೋಸ್ಕರ ನಿಮ್ಮಪ್ಪ ಹಂಗೆ ಮಾಡ್ತಾ ಇರೋದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅಲ್ಲಿಂದ ಹೊರಟು ಮನೆಗೆ ಬಂದಾಗ ರಾಮ್ ಮನೇಲಿ ಎದುರುಗಡೆ ಸಿಗ್ತಾನೆ. ಎದುರುಗಡೆ ಸಿಕ್ಕಾಗ ಏನಾಯಿತು ಪ್ರೇಮ, ಯಾಕೆ ಹಿಂಗೆ ಬೇಜಾರಲ್ಲಿದೆಯಾ ಅಂತ ಕೇಳಿದಾಗ ಸ್ನೇಹ ಹಿಂಗೆಲ್ಲ ಅಂದ್ಲು ರಾಮ್, ನಿನ್ನೇನಾರು ಅವಳು ಜೈಲಿಗೆ ಕಳಿಸ್ಬಿಡ್ತಾಳೆ ಅಂತ ನನಗೆ ಭಯ ಆಗ್ತಿದೆ ಅಂದಾಗ ರಾಮ್ ಅಂತಾನೆ ಹಂಗಾದರೆ ಅವಳಿಗೆ ನೀನು ನನ್ನನ್ನು ಬಿಟ್ಕೊಟ್ಬಿಡ್ತೀಯಾ ಅಂತ ಕೇಳಿದಾಗ ಇಲ್ಲ ರಾಮ್ ನಾನೇನು ಬಿಟ್ಕೊಡಲ್ಲ ಹಂಗೆ ಹಿಂಗೆ ಅಂತ ಇವಳು ಎಮೋಷ್ನಲಾಗಿ ಮಾತಾಡ್ತಾಳೆ. ಅದೆಲ್ಲ ಆದಮೇಲೆ ರಾಮ್ ಮನೆಯಿಂದ ಹೊರಗಡೆ ಹೊರಟಾಗ ಗರುಡ ಮತ್ತು ಮಲ್ಲಿ ಅಲ್ಲಿಗೆ ಬರ್ತಾರೆ. ಅವರು ಅಲ್ಲಿಗೆ ಬರೋಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಇವಳು ರಾಜೇಶ್ವರಿ ರಾಮ್ ಅಮ್ಮ ಫೋನ್ ಮಾಡಿಬಿಟ್ಟು ಪಂಚಮಿದು ನಾಳೆ ನಿಶ್ಚಿತಾರ್ಥ ಇದೆ, ನೀವೇನು ಮಾಡ್ಕೊತೀರ ಮಾಡ್ಕೊಳ್ಳಿ, ನಾಳೆ ನೀವೇನಾದರೂ ಬಂದರೆ ಮಹಾದೇವ ನಿಮ್ಮಿಬ್ಬರೂ ಸಾಯಿಸ್ತೀನಿ ಅಂತ ಹೇಳಿದ್ದಾನೆ ಅಂತ ಅಂದ್ಬಿಟ್ಟು ಇವಳು ಅವರಿಬ್ಬರೂ ಚೂ ಬಿಟ್ಟಿರ್ತಾಳಲ್ಲ. ಸೊ ಅವರು ಬರ್ತಾರೆ ಮನೆ ಮುಂದೆ ಬಂದು ಕಿರ್ಚಾಡ್ತಿರ್ತಾರೆ. ಆದರೆ ಆವಾಗ ಮಹಾದೇವ ಮತ್ತು ಕಾವ್ಯ ಇಬ್ಬರು ಶಾಪಿಂಗ್ ಹೋಗಿರ್ತಾರೆ ತಗೊಂಡು ಬರೋಕ್ಕೆ, ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಸಾಮಾನು ತಗೊಂಡು ಬರೋಕ್ಕೆ. ಅದಾದಮೇಲೆ ಅಷ್ಟರಲ್ಲಿ ರಾಮ ಬಂದು ಅವನನ್ನು ತಡಿತಾನೆ. ತಡೆದಾಗ ಗರುಡ ಮತ್ತು ಮಲ್ಲಿ ಇದ್ದವ್ರು ಏನು ಮಾಡ್ತಾರೆ ಅಂತ ಅಂದರೆ ನಾಳೆ ಅದು ಹೆಂಗೆ ನಿಶ್ಚಿತಾರ್ಥ ಆಗುತ್ತೋ ನಾನೇ ನೋಡೋಗ್ಬಿಡ್ತೀನಿ, ನಾನು ಮಾತ್ರ ಆಗಕ್ಕೆ ಬಿಡೋಲ್ಲ, ಅವಳು ಏನಿದ್ರು ನನಗೆ ಮಾತ್ರ ಅಂತ ಹೇಳಿದಾಗ ಪ್ರೇಮ ಬಂದ್ಬಿಟ್ಟು ಅದು ಹೆಂಗೆ ನೀನು ಮಾಡ್ತೀಯ ಮಾಡು, ನಮ್ಮನೆ ವಿಷಯಕ್ಕೆ ಬಂದರೆ ತುಂಡಾಗಿ ಕತ್ತರಿಸ್ಬಿಡ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ಪ್ರೇಮನು ರಾಮ್ಗೆ ಸಾಥ್ ಕೊಡ್ತಾಳೆ. ಅದಾದಮೇಲೆ ರಾಮ್ ಅಪ್ಪನೂ ಬೈದ್ಬಿಟ್ಟು ಕಳಿಸ್ತಾನೆ. ರಾಮ್ ಅಂತಾನೆ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ, ಪೊಲೀಸ್ ಸೆಕ್ಯೂರಿಟಿ ತಗೊಳ್ಳೋಣ ಅಂತ. ನೆಕ್ಸ್ಟು ಕಲ್ಯಾಣಿ ಫುಲ್ ಬೇಜಾರಾಗಿ ಅಳ್ತಿರ್ತಾಳೆ. ಎಲ್ಲರೂ ಒಳಗಡೆ ಬಂದು ಪಂಚಮಿನೂ ಅಳ್ತಿರ್ತಾಳೆ. ಅಷ್ಟರಲ್ಲಿ ಮಹಾದೇವ ಮತ್ತು ಕಾವ್ಯ ಶಾಪಿಂಗ್ ಮುಗಿಸ್ಕೊಂಡು ಬಂದಾಗ ಏನಾಯಿತು ಅಂತ ಕೇಳಿದಾಗ ಪಂಚಮಿ ಹತ್ರ ಹೋಗಿ ಕೇಳ್ತಾನೆ ಮಹಾದೇವ, ಗರುಡ ಮಲ್ಲಿ ಏನಾದರೂ ಬಂದಿದ್ರಾ ಅಂತ. ಇಲ್ಲ ಬಂದಿರಲಿಲ್ಲ ಅಂತ ಕೇಳಿ ಈ ಕಡೆ ಕಲ್ಯಾಣಿ ಏನು ಹೇಳ್ತಾಳೆ ಅಂತ ಅಂದರೆ ಇವಳು ಮನೆ ಬಿಟ್ಟು ಹೋಗ್ತಾವಳಲ್ವ ಮದುವೆ ಮಾಡ್ಕೊಂಡು, ಅದಕ್ಕೆ ಅಳ್ತಾವಳೆ ಮಹಾದೇವು, ಇನ್ನೇನು ಇಲ್ಲ ಅಂತ ಹೇಳಿ ಮಹಾದೇವನ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿದ್ಮೇಲೆ ಇಲ್ಲಿ ಏನಂತ ಅಂದರೆ ಪಂಚಮಿ ಒಬ್ಬಳೇ ಕೂತ್ಕೊಂಡು ಊಟ ಮಾಡ್ತಿರ್ತಾಳೆ. ಊಟ ಮಾಡ್ತಿರ್ಬೇಕಾದ್ರೆ ಆ ಕಡೆ ರಾಜೇಶ್ವರಿ ಮತ್ತು ಅವಳ ತಮ್ಮ ಇಬ್ಬರು ಬರ್ತಾರೆ. ಇಬ್ಬರು ಬಂದಾಗ ರಾಜೇಶ್ವರಿ ಹೇಳ್ತಾಳೆ ಕಿಟ್ಟಿಗೆ, ನೋಡು ಪಂಚಮಿ ಒಬ್ಬಳೇ ಕೂತ್ಕೊಂಡು ಊಟ ಮಾಡ್ತಾಳೆ, ಹೋಗು ಅವಳನ್ನ ಮಾತಾಡಿಸು, ಪ್ರೀತಿಯಿಂದ ಮಾತಾಡಿಸು ಅಂತ ಹೇಳಿದಾಗ ಪಂಚಮಿ ಹತ್ರ ಕಿಟ್ಟಿ ಹೋಗಿ ನೀನು ನಾಳೆ ಎಲ್ಲ ಓಡಾಡಬೇಕು, ಚೆನ್ನಾಗಿ ಊಟ ಮಾಡು ಅಂತ ಅಂದ್ಬಿಟ್ಟು ಅವನು ಸ್ವಲ್ಪ ಬಡಿಸ್ತಾನೆ. ನಿನಗೇನೇ ಸಹಾಯ ಬೇಕಂದ್ರೆ ನನ್ನನ್ನು ಕೇಳು ಅಂತ ಪಂಚಮಿ ಹತ್ರ ಹೇಳಿದಾಗ ಪಂಚಮಿ ಏನು ಮಾತಾಡ್ದೇ ಅಲ್ಲಿಂದ ಎದ್ದು ಹೋಗ್ತಾಳೆ. ಅದಾದಮೇಲೆ ಇಲ್ಲಿ ಎಲ್ಲರೂ ನಿಶ್ಚಿತಾರ್ಥದ ತಯಾರಿಲಿರ್ತಾರೆ. ರಾತ್ರಿ ಆಗುತ್ತೆ. ರಾತ್ರಿ ಆದಮೇಲೆ ಕಲ್ಯಾಣಿಗೆ ಐಸ್ ಕ್ರೀಮಿಂದ ಅಲರ್ಜಿ ಇರುತ್ತೆ. ಆದರೆ ಆ ಕಲ್ಯಾಣಿ ಐಸ್ ಕ್ರೀಮ್ ತಿಂದು ಸ್ವಲ್ಪ ಶೀತದ ಥರ ಮಾಡ್ಕೊಂಡಿರ್ತಾಳೆ. ಮಹಾದೇವ ಫುಲ್ಲು ಟೆನ್ಷನ್ ಆಗಿರ್ತಾನೆ. ರಾಮ್ ಮನೇಲೇ ಟೆಸ್ಟ್ ಮಾಡಿ ಹೇಳ್ತಾನೆ, ಏನಿಲ್ಲ ದೊಡ್ಡಮ್ಮ ಒಂದು ಕ್ರೈಮ್ ಮಾಡಿದ್ದಾರೆ, ಐಸ್ ಕ್ರೀಮ್ ತಿನ್ನಬಾರ್ದು ಅಂದರೂ ತಿಂದ್ಬಿಟ್ಟಿದ್ದಾರೆ, ಅದಕ್ಕೆ ಹಿಂಗಾಗಿದೆ ಅಂದಾಗ ಮಹಾದೇವ ಫ್ರಿಡ್ಜ್ ಇದ್ದರೆ ತಾನೇ ನಾನು ಹಿಂಗೆ ಮಾಡ್ತೀನಿ, ಹಿಂಗಾಗುತ್ತೆ ತೆಗ್ದದನ್ನ ಎಸಿತೀನಿ ಅಂತ ಅಂದಾಗ ಕಲ್ಯಾಣಿ ಬೇಡ ತೆಗ್ದೆಸಿಬೇಡ ಅಂತ ಹೇಳಿ ಸಮಾಧಾನ ಮಾಡಿದಾಗ ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಒತ್ತಿದಾಗ ಡಾಕ್ಟರ್ ರಾಮ್ ಸರ್ ಅಂತ ಕರೀತಾರೆ. ಆಗ ರಾಮ್ ಹೋಗ್ತಾನೆ. ರಾಮ್ ಹೋಗಿ ನೋಡಿದಾಗ ಆ ಒಂದು ಲೆಟರಲ್ಲಿ ಸ್ನೇಹ ಅವನ ಮೇಲೆ ಚೀಟಿಂಗ್ ಕೇಸ್ ಹಾಕಿರೋದು ಬಂದಿರುತ್ತೆ. ನಾಳೆನೇ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿರ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದು ಪ್ರೇಮ ಮತ್ತು ಮನೆಯವರೆಲ್ಲ ಫುಲ್ ಶಾಕ್ ಆಗ್ತಾರೆ. ರಾಮ್ ಇದ್ದವನು ನಾನು ಹೋಗಿ ಲಾಯರ್ ಹತ್ರ ಮಾತಾಡ್ತೀನಿ ಅಂತ ಹೊರಟಾಗ ಪ್ರೇಮ ನಾನು ಬರ್ತೀನಿ ಅಂತ ಹೇಳಿದಾಗ ಇಲ್ಲ ಅವಳು ನನ್ನ ಮೇಲೆ ಕೇಸ್ ಆಗಿರೋದು, ನಾನೊಬ್ಬನೇ ಹ್ಯಾಂಡ್ಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇನ್ನೂ ಇವಾಗ ಕಲರ್ಸಲ್ಲಿ ಅನುಬಂಧ ಅವಾರ್ಡ್ಸ್ ನಡೀತಾ ಇರೋದ್ರಿಂದ ಇವತ್ತು ನಾಳೆ 2 ದಿನವೂ ಸೀರಿಯಲ್ ಇಲ್ಲ. ಇನ್ನು ನಾಡಿದ್ದು ಎಪಿಸೋಡಲ್ಲಿ ಏನಂತ ಅಂದರೆ
ಕೋರ್ಟ್ಗೆ ಹೋಗ್ತಾರೆ. ಚೀಟಿಂಗ್ ಕೇಸಲ್ಲಿ ವಾದ ವಿವಾದ ನಡೀತಾ ಇರ್ಬೇಕಾದ್ರೆ ಸ್ನೇಹ ರಾಮ್ನ ಪಡ್ಕೊಳ್ಳೋಕ್ಕೋಸ್ಕರ ನಮ್ಮಿಬ್ಬರ ಮಧ್ಯೆ ಎಲ್ಲ ಆಗೋಗಿದೆ ಅಂತ ಜಡ್ಜ್ ಮುಂದೆ ಸುಳ್ಳು ಹೇಳ್ತಾಳೆ. ಅದನ್ನು ನೋಡ್ಬೇಕು, ಏನಾಗುತ್ತೆ, ಹೆಂಗೆ ಪ್ರೇಮ ರಾಮ್ನ ಕಾಪಾಡ್ಕೊಳ್ತಾಳೆ ಅನ್ನೋದು ನಮಗೆ ಟ್ಯೂಸ್ಡೇ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಇದೇ ಇಲ್ಲಿವರೆಗಿನ ಅಪ್ಡೇಟ್.